ಓಕೆ. ಯಾಕಂತಂದ್ರೆ 6ನೇತಿ 7ನೇತಿ ಇದ್ದಾಗ ನನ್ಗೆ ಏನಾಯ್ತಂತಂದ್ರೆ ನನಗೆ ಹಾರ್ಮೋನ್ ಚೇಂಜ್. ಯಾಕಂದ್ರೆ ನನ್ನ ಸ್ವಲ್ಪ ಮರ್ಯಾದೆ ನಾಚಿಕೆ ಅನ್ನೋದು ಯಾಕೆ ಈ ಒಂದು ಫ್ಲಾಟ್ ಮಾರ್ಕ್ ಬರ್ಬೇಕು ಇವ್ರು ಯಾಕೆ ಬರ್ತಾರ ಅನ್ನೋಕ್ಕಿಂತ ನನ್ನ ಶರೀರದಲ್ಲಿ ಆಗಿರುವಂತ ಬದಲಾವಣೆಗಳಂತಂದ್ರ ರೀ, ಹುಡುಗರೆಲ್ಲ ಈ ಹುಡುಗಿ ತರ ಇವ್ಗೆ ಎದಿ ಬಂದಾವ ಬ್ರೆಸ್ಟ್ ಬಂದಾವ ಅಂತ ಅಸಹ್ಯ ಮಾಡೋದಕ್ಕ. ಯಾಕಂದ್ರೆ ನಮ್ಮ ಮನೇಲಿ 3 ಜನ ಅಂತ ಅನ್ನಂದ್ರಿದ್ರು, ಅವ್ರು ದೊಡ್ಡ ಶರ್ಟ್ ಹಾಕೊಂಡು ಅವಾಗ ಮುಜುಗರಕ ಲೂಸ್ ಆ ಶರ್ಟ್ ಹಾಕೊಂಡು ಸ್ಟಾರ್ಟ್ ಮಾಡಿದೆ. ಒಂದ್ ಕಡೆ ಒಳಗಡೆ ಶರೀರದಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಯ್ತು, ಇನ್ನೊಂದು ಕಡೆ ನನಗೆ ಓದ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನನ್ನ ದೇಹ ನೋಡಿ ಅವ್ರು ನನಗೆ ಟೀಸ್ ಮಾಡ್ಕೊಂಡು ಒಂದು ಮಾನಸಿಕವಾಗಿ ನಾನು ಕುಗ್ತಾ ಇದ್ದೆ, ಇನ್ನೊಂದು ಕಡೆ ಕಲಿಬೇಕಂದ್ರೆ ಉತ್ಸುಕತೆಗೆ ತೊಂದರೆ ಆಗ್ತಾ ಇತ್ತು. ಬಟ್ ಎಲ್ಲ ನನ್ನ ಲೇಡಿ ಫ್ರೆಂಡ್ ಸರ್ಕಲ್ಸ್ ಜಾಸ್ತಿ ಆಟ ಆಡೋದು ಮಾಡೋದೆಲ್ಲ ಮಾಡ್ತಿದ್ದೆ. ಬಟ್ ಓದ್ಬೇಕಾದ್ರೆ ನನಗೊಂದು ಬೆಸ್ಟ್ ಬೆನಿಫಿಟ್ ಏನಾಯ್ತು ಅಂದ್ರೆ ಚೈಲ್ಡಲ್ಲಿ ನನಗೆ ಒಂದು ಮಾರಲ್ ಅಂದ್ರೆ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರಿ ಶ್ರೀಧರ್ ಒಬ್ಬರು ಆಂಟ್ ಪರಿಚಯ ಆಗಿ ನನ್ನ ಏನ್ ಮಾಡಿದ್ರು, ನನ್ಗೆ ಅದೇ ಟೈಮ್ನಲ್ಲಿ ನನ್ನ ಡ್ಯಾಡ್ಸ್ 6th ಸ್ಟ್ಯಾಂಡರ್ಡ್ ಹೋಗ್ಬಿಟ್ರು. ಮಾನಸಿಕವಾಗಿ ಕೂಗಿದಾಗ ಅವ್ರು ಹೇಳಿದ್ರು, ಇಲ್ಲ ನಿನ್ ದೇಹ ಅಲ್ಲ, ಇವ್ರು ನಿನ್ ಹೆಂಗಸು ಅಂತ ಏನೆಲ್ಲ ಅಸಹ್ಯ ಮಾಡ್ತಾರಲ್ಲ ಅದನ್ನೆಲ್ಲ ನಂಬಕ್ ಹೋಗ್ಬೇಡ, ನೀನೊಂದು ಆತ್ಮದಿ ಸುಪ್ರೀಂ ಸ್ವಚ್ಛತೆ ಕರೆಕ್ಟ್ ಮಾಡಂತ ಹೇಳಿ ನನ್ನ ಆತ್ಮಾಭಿಮಾನವನ್ನು ತುಂಬಿದ್ರು ಅವರು. ಅದರೊಟ್ಟಿಗೆ ನಾನು ಬೆಳೀತಾ ಹೋಗ್ಬೇಕಾದ್ರೆ ನನಗೇನಾಯ್ತಂತಂದ್ರೆ ಎಜುಕೇಶನ್ ಅಂತೂ ಇವೆಲ್ಲ ಮಾಮೂಲಿ ಸ್ಟಾರ್ಟ್ ಆಯ್ತು ರೀ. ಬಟ್ ನನಗೇನಿತ್ತಂದ್ರೆ ನಮ್ಮ ದ್ರಾನ್ ಸಮುದಾಯವನ್ನು ನೋಡಿದಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ನನ್ಗೆ ಭಯ ಐತಿ. ಅಂದ್ರೆ ನಾಳೆ ನಮ್ಮ ತಾಯಿನ ದೂರ ಆಗ್ಬೇಕಾಗೈತಿ, ತಂದೆಯಿಂದ ದೂರ ಆಗತಿ, ಫ್ಯಾಮಿಲಿಯಿಂದ ದೂರ ಆಗ್ಬೇಕಾಗೈತಿ. ಮತ್ತೆ ಅವ್ರಿಗೆಲ್ಲ ಆ ಸಮಯದಲ್ಲಿ ನೋಡ್ತಿದ್ದೆ, ಮುಂದೆ ಹೋಗೋರು ಹಿಂದೆ ಅಸಹ್ಯ ಮಾಡ್ತಿದ್ರು. ಆ ಬೈಟ್ಸ್ ಅನ್ನ ಇವತ್ತಿಗೂ ಎವರ್ಗ್ರೀನ್ ಆಗಿರೋದಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರದನ್ನ ಗ್ರೀನ್ ಸಿಗ್ನಲ್ ಒತ್ತಿದ್ದೇವೆ. ಚಾಣಕ್ಯ ಯೂನಿವರ್ಸಿಟಿಯಿಂದ ನನಗೆ ಲಾಸ್ಟ್ ಮೊನ್ನೆ ಮಾರ್ಚ್ 11, 2023 ಡಾಕ್ಟರೇಟ್ ಕೊಟ್ಟರು ಸರ್. ಯಾಕಂದ್ರೆ ಅದು ನಮ್ಮ ಒಂದು ಸಂಸ್ಥೆ. ಯಾಕೆ ಎಲ್ಲರೂ ಇಲ್ಲಿವರೆಗೂ ಸಮಸ್ಯೆಗಳು ಎದುರಿಸ್ತಾನೆ ಇದ್ದಾರೆ. ಆದ್ರೆ ಅಂಬೇಡ್ಕರ್ ಅವ್ರು ಹೇಳಿರೋದೇನ್ ಗೊತ್ತಾ, ಎಲ್ಲಿವರೆಗೂ ನೀವು ತಡಿ ಎತ್ತೋದಿಲ್ಲ ಅಲ್ಲಿವರೆಗೂ ಸಮಾಜ ಕೂತ್ವಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ರೈಟ್ಸ್ ಒಳಗಡೆ ಇಟ್ಕೊಂಡು ತಡಿ ಎತ್ತಬೇಕು. ಅದೇ ರೀತಿಯಲ್ಲಿ ಅದಾದ ತಕ್ಷಣ ನಮ್ಗೆ ಮೊನ್ನೆ ಈ ಜಿಲ್ಲಾಡಳಿತದಿಂದ ನಮ್ಮ ಉಸ್ತುವಾರಿ ಸಚಿವರು ವಿದ್ಯಾ ಭಜಂತ್ರಿ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು. ಇವತ್ತು ನಿಮ್ಗೊಂದು ವಿಚಿತ್ರ ಅಂದ್ರೆ ಸತ್ಯವನ್ನ ಹೇಳ್ತೀನಿ. ಲಾಸ್ಟ್ ಟೈಮ್ ಈಗ ರೀಸೆಂಟ್ ಆಗಿ ಒಂದು 3 months ಬ್ಯಾಕ್ ನಮ್ಮ ಹೈಕೋರ್ಟ್ ಇಂದ ಒಂದು ಜುಡಿಷಿಯಲ್ ಆಫೀಸರ್ ಸೆಲೆಕ್ಷನ್ ಲಿಸ್ಟ್ ಬಂತು. ನಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಅದ್ರಲ್ಲಿ 2-3 ಜನ ನಿಮ್ಮವರಿದ್ದಾರೆ. 3 ಜನ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಆಸ್ ಅ ಜಡ್ಜ್ ಆಗಿ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಇದು ನಿಮ್ಮ ಹೆಮ್ಮೆ ಅಲ್ವಾ? ಅಲ್ಲ ಅಂತೀರಾ? ಅಂಡ್ ನಮ್ಮ ಕಾಲ್ಸಾದಲ್ಲಿ ನಮ್ಮ ಕರ್ನಾಟಕ ಏನ್ ನಾಲ್ಸಾ ಅಂತ ಹೇಳ್ತಿದ್ರಿ, ನಾಲ್ಸಾ ಇಟ್ ಮೀನ್ಸ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಕೇಸ್. ಅದೇ ರೀತಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಲ್ಸಾ ಕಾಲ್ಸಾದಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅವರು ನಾನು ಎಲ್ಲ ಬಹಳಷ್ಟು ಒಂದು ಅವರ ಬೇರೆ ಯಾರು ಕೆಲಸ ಮಾಡ್ತಾರೋ ಅದಕ್ಕಿಂತೂ 4 ಪಟ್ಟು ಜಾಸ್ತಿ ಕೆಲಸವನ್ನ ಆ ಮಹಿಳೆ ಮಾಡ್ತಾರೆ. ಇದು ನಿಮ್ಮ ಹೆಮ್ಮೆ ಅಲ್ವಾ? ಪ್ರತಿಯೊಂದನ್ನು ಮೇನ್ ಆಗಿ ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ. ಇದು ನಿಮ್ಮ ಹೆಮ್ಮೆ ಅಲ್ವಾ? ಹೆಮ್ಮೆ ಅಲ್ವಾ? ಹೆಮ್ಮೆ ಎಲ್ಲವೂ. ನಾನು ಹೇಳಕ್ ಹೊರಟಿರೋದು, ಪ್ರಪಂಚದಲ್ಲಿ ದೇವರು ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ವೀಕ್ನೆಸ್ ಇಟ್ಟಿರ್ತಾನೆ. ಆದ್ರೆ ನಾನು ಹೇಳೋದು ಒಂದೇ ಮಾತು, ದಯವಿಟ್ಟು ನಾನು ಹೇಳೋ ಮಾತು ನಿಮ್ಗೆ ಬಿಡಿ ಸರ್ ಎಲ್ಲರೂ ಉಪದೇಶ ಕೊಡ್ತಾರೆ ಹಂಗೆ ನೀವು ಕೊಡ್ತೀರಿ ಅಂತ ಅನ್ಬೋದು. ಆದ್ರೂ ಸಹ ಅನಿವಾರ್ಯ, ಬೇರೆ ಯಾವ್ದಾದ್ರು ದಾರಿ ಇದೆನಾ ಏನಾದ್ರು ಹ್ಯಾವ್ ಟು ಫೇಸ್ ಇಟ್ ಅಷ್ಟೇನೆ. ಇವತ್ತು ಮಾಡಿದ ನಮ್ ದೇವ್ರು ಕೊಟ್ಟಂತ ಒಂದು ಇದಕ್ಕೆ ನಾವೇನಾದ್ರು ಯೂಸ್ ಮಾಡಕ್ಕಾಗತ್ತಾ? ಅಲ್ವಾ? ಬೇರೆಯವ್ರಿಗೆ ನೋಡಿ, ಇವತ್ತಿನ ದಿವಸ ನಾನು ಹೇಳೋದು ಒಂದೇ ಮಾತು, ನೀವು 10-100ಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿ, ಟೀಸ್ ಮಾಡೋದಿಲ್ವಾ? ಒಳ್ಳೆ ಕೆಲಸಗಳು ನೀವು ಎಲ್ಲರಿಗೂ ಗೊತ್ತಿರ್ತೈತಿ ಒಳ್ಳೆ ಕೆಲಸ ಅಂತಂದೇಳಿ, ಆದ್ರೂ ಟೀಸ್ ಮಾಡೋರಿದ್ದಾರೆ. ಅದೇ ರೀತಿ ನೀವು 100,000 ತಪ್ಪು ಕೆಲಸಗಳನ್ನು ಮಾಡಿ ಅದನ್ನ ಸಪೋರ್ಟ್ ಮಾಡೋರಿಲ್ಲ ಅಂತೀರಾ? ಇಟ್ ಮೀನ್ಸ್ ಸಮಾಜದಲ್ಲಿ ನೀವು ಏನೇ ಮಾಡಿ ನಿಮ್ ಕಡೆ ಬಟ್ ಮಾಡಿ ತೋರಿಸುವಂತಹ ವ್ಯಕ್ತಿಗಳಿದ್ದಾರೆ. ಹಾಗಿರ್ಬೇಕಾದ್ರೆ ಸಮಾಜದ ಬಗ್ಗೆ ನಾವು ಸಣ್ಣವರಿರ್ಬೇಕಾದ್ರೆ ಎಲ್ಲರೂ ಸಹಜನೇ ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಒಂದೇ ಕ್ಷಣ ನಮ್ಮನ್ನ ಎಲ್ಲೋ ಸಮಾಜ ನಮ್ಮನ್ನ ಹೊರಗಾಗ್ತಾ ಇದೆ ಅನ್ನೋ ಫೀಲಿಂಗ್ ಬಂದಾಗ ಎಲ್ಲೋ ಒಂದ್ ಕಡೆ ನಮ್ ಆಕಾಶನೇ ಮೈ ಮೇಲೆ ಬಿದ್ದ ರೀತಿಯಲ್ಲ ಅನುಭವ ಆಗೋದು ಸಹಜ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅನಿವಾರ್ಯವಾಗಿ ನಾವು ಬಗ್ಲೇಬೇಕು. ಅನಿವಾರ್ಯಗಳನ್ನ ಮೆಟ್ಟಿ ನಿಂತಾಗ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾನು ಹೇಳಕೊಟ್ಟಿರೋದು, ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ.
ನಿಂದಕರಬೇಕು ಕೈಯೆಂಬಗೆ ನಿಂದಕರಬೇಕು, ಅಂದಂದು ಮಾಡಿದ ತಪ್ಪೆಂಬ ಒಲವನ್ನ ತಿಂದು ಬದುಕುವ ಹಂದಿಗಳೆಂಬ ನಿಂದಕರಬೇಕು ಕೈಯೆಂಬಗೆ ನಿಂದಕರಬೇಕು ಅಂತ ಹೇಳಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದರು. ಅಂದ್ರೆ ನಮ್ಮ ಮನಸ್ಸು ಗಟ್ಟಿ ಆಗುತ್ತೆ, ಮುಂದಿನ ದಾರಿಗಳನ್ನು ಹುಡುಕ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಟೀಸ್ ಮಾಡೋದಿಲ್ಲ ಅನ್ನೋ ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಸಹ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಸಿ, ನಾವು ಈ ಸಮಾಜವನ್ನ ಮೆಟ್ಟಿ ನಿಲ್ಬೇಕು. ನಾವು ಅದಕ್ಕೆ ದಾರಿಗಳು ಸಾಕಷ್ಟು ಇದಾವೆ. ಕರೆಕ್ಟ್, ಜಾಬ್ ಕೊಡ್ತಾ ಇಲ್ಲ ಅಂತಂದು ಹೇಳಿ ಅಂತೀವಲ್ಲ, ನಿಮ್ಮದೇ ಆದಂತ ಒಂದು ಅಸೋಸಿಯೇಷನ್ ಇದೆ ತಾನೆ ಇವತ್ತಿನ ದಿವಸ. ಇವತ್ತು ನೀವು ಏನು ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಸಮಾಜದಲ್ಲಿ ಎಲ್ಲ. ಹೀಗಿರ್ಬೇಕಾದ್ರೆ ಯಾಕೆ ಅದೇ ಸೊಸೈಟಿ ಒಂದು ಅಸೋಸಿಯೇಷನ್ ಇಟ್ಕೊಂಡು ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಾರ್ದು? ನನ್ ಸಜೆಷನ್, ನಾವು ಬರೀ ಕರೆಕ್ಟ್ ಮೇಡಮ್ ಹೇಳಿದಂಗೆ ಒಂದು ಏನಂದ್ರೆ ಬರೀ 50,000 ರೂಪಾಯಿ ಒಂದು ಸರ್ಕಾರದಿಂದ ಕೊಟ್ಟರೆ ನಾವು ಏನ್ ಬಿಸ್ನೆಸ್ ಮಾಡೋಣ? ಇಟ್ಸ್ ಕರೆಕ್ಟ್. ಇವತ್ತಿನ ದಿವಸ 50,000ಕ್ಕೆ ಯಾವ್ದು ಬೆಲೆ ಇಲ್ಲ. ಆದ್ರೆ ನಾನು ಹೇಳೋದು ಒಂದೇ ಮಾತು, ಬರೀ ಅದು ಒಂದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ನಮ್ದೇ ದಾರಿಗಳನ್ನ ನಾವು ಹುಡ್ಕೋಬೇಕು. ದಾರಿಗಳನ್ನು ಹುಡ್ಕೊಂಡ್ರೆ ಮಾತ್ರ ಎಲ್ಲಿವರೆಗೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವೋ ಅಲ್ಲಿವರೆಗೂ ನಾವು ನಮ್ಮ ಒಂದು ದಾರಿಯನ್ನ ಕಂಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ನನ್ನ ಸಜೆಷನ್ ನಿಮ್ಗೆ ಏನು ಅಂತಂದ್ರೆ, ಎಲ್ಲಾ ರೀತಿಯಿಂದ ಅವಕಾಶಗಳನ್ನು ಪಡೀರಿ. ನಿಮ್ಗೆ ನಾನು ಒಂದು ದಯವಿಟ್ಟು ನಾನು ಇನ್ನೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಈ ಮಾತು ಹೇಳ್ತೇನೆ ಅಂತ ಹೇಳಿ. ಎಲ್ಲ ನಾವು ಮಾಡೋದೆಲ್ಲ ಸರಿ ಅಂತಾನೂ ಸಹ ಕೆಲವೊಂದ್ಸಲ ಫೀಲಿಂಗ್ ಆಗಿರ್ತೀರಿ. ಬಟ್ ಕೆಲವೊಂದ್ಸಲ ಕೆಲವು ತಪ್ಪುಗಳು ಆಗ್ತವೆ. ಅವರನ್ನು ನೀವು ಒಗ್ಗೂಡಂತ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಬೆಂಗಳೂರು ಅಂತ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಗೆ ಗೊತ್ತಿರಬೇಕು, ಸುಮಾರು ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ. ಕಾರಣ ಏನು ಅಂತಂದ್ರೆ ಹರಾಸ್ಮೆಂಟ್ ಅಂತಂದ್ರೆ ಅದನ್ನು ಸಹ ನಾವು ಬದಲಾಯಿಸ್ಕೋಬೇಕು ಫಸ್ಟ್. ಈಗ ಸಮಾಜ ನಮ್ಮನ್ನು ದ್ವೇಷ ಮಾಡ್ತಾ ಇದೆ ಅನ್ನೋ ಒಂದು ಪಾಯಿಂಟ್ ಎಷ್ಟು 100% ಸತ್ಯನೋ ಅದ್ರಂಗೆ ಫ್ರಸ್ಟ್ರೇಷನ್, ನಿಮ್ಮ ಫ್ರಸ್ಟ್ರೇಷನ್ ತಡೆಯಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಅದು ಫ್ರಸ್ಟ್ರೇಷನ್ ದ್ವೇಷವಾಗಿ ಹೋಗುತ್ತೆ. ಆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಈ ಮಾತು ಹೇಳಿದೆ ಅಂತ ಹೇಳಿ. ಎಲ್ಲೋ ಯಾರೋ ಏನೋ ಒಬ್ರು ತಪ್ಪು ಮಾಡುವಂತ ಕೆಲಸದಿಂದ ಇಡೀ ಒಂದು ಸಮಾಜಕ್ಕೆ ಒಂದು ನಿಮ್ಗೆ ಏನೋ ಒಂದು ತಮ್ಮ ಸಮಾಜ ಇದೆ ಅದಕ್ಕೆ ಕೆಟ್ಟಿಸುವಂತಹ ಒಂದು ಅವಕಾಶಗಳು ಜಾಸ್ತಿ ಆಗಿದೆ ನಾನು ಕಂಡಂತ ಅನುಭವ ಪ್ರಕಾರ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ 3 ವರ್ಷ ಜಡ್ಜ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಮಾರು ಕೇಸ್ಗಳು ಬರ್ತಿದ್ವು. ನಾನು ಇಲ್ಲೇನೇನೆ ಜೈಲಲ್ಲಿ ನಾನು ವಿಸಿಟ್ ಹೋದಾಗ 5 ಜನ ಜೈಲಲ್ಲಿ ಇದ್ರು. ಅವ್ರನ್ನ ಬಿಡಿಸ್ಲಿಕ್ಕೆ ಅವ್ರಿಗೆ ಶ್ಯೂರಿಟಿ ಕೊಡ್ಲಿಕ್ಕೂ ಸಹ ಶಕ್ತಿ ಇರ್ಲಿಲ್ಲ. ಸೊ ಅಂತ ಟೈಮಲ್ಲಿ ನಾವು ಅಪ್ಲಿಕೇಶನ್ಗಳು ಮೂವ್ ಮಾಡಿ ಅವ್ರನ್ನ ಪರ್ಸನಲ್ ಬಾಂಡ್ ಮೇಲೆ ಬಿಡುವಂತಹ ಒಂದು ಪ್ರಯತ್ನವನ್ನು ಮಾಡಿ ಕಡೆಗೂ ಸಹ ಕೋರ್ಟಿಂದ ಆರ್ಡರ್ ತೆಗೆದುಕೊಂಡು ಅವರನ್ನ ಪರ್ಸನಲ್ ಬಾಂಡ್ ಮೇಲೆ ಬಿಡಿಸುವಂತ ಕೆಲಸವನ್ನು ಮಾಡಿದ್ದೀವಿ.